ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಜನಸಾಗರವೇ ಕಾಣಿಸ್ತಾ ಇದೆ. ಬಹುತೇಕ ಎಲ್ಲವೂ ಕೂಡ ಯುವ ಸಮೂಹ, ಬಹುತೇಕ ಅಲ್ಲ ಪೂರ್ತಿ ಯುವ ಸಮೂಹ. ಇದನ್ನ ಒಂದು ರೀತಿಯಲ್ಲಿ ಯುವ ಕ್ರಾಂತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂಥದೊಂದು ಹೋರಾಟ, ಇಂಥದೊಂದು ಕ್ರಾಂತಿ ನಮ್ಮ ರಾಜ್ಯದಲ್ಲಿ ಆಗಬೇಕಾಗಿತ್ತು, ಇದೀಗ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ರಾಜಕಾರಣಿಗಳಿದ್ದಾರಲ್ಲ, ಒಂದು ರೀತಿಯಲ್ಲಿ ದಪ್ಪ ಚರ್ಮದವರು, ಅಷ್ಟು ಸುಲಭಕ್ಕೆ ಅವರಿಗೆ ಯಾವ ಬಿಸಿಯೂ ಕೂಡ ತಾಕುವುದಿಲ್ಲ. ನಾವೆಲ್ಲೋ ಒಂದು ಗುಂಪಾಗಿ 10 ಜನರು 20 ಜನರು ಆಕ್ರೋಶವನ್ನು ಹೊರಹಾಕ್ತೀವಿ, ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ವೇದನೆಯನ್ನು ತೋಡಿಕೊಳ್ತೀವಿ ಅಂದರೆ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅವರ ದಪ್ಪ ಚರ್ಮಕ್ಕೆ ಅದ್ಯಾವುದೂ ಕೂಡ ತಾಕುವುದಿಲ್ಲ. ಹೀಗೆ ಒಂದು ದೊಡ್ಡ ಮಟ್ಟಿಗೆ ಹೋರಾಟವನ್ನು ರೂಪಿಸಿದಾಗ ಒಂದು ಹಂತಕ್ಕೆ ಸರ್ಕಾರಕ್ಕೆ ನಡುಕ ಹುಟ್ಟಿಸುವಲ್ಲಿ ಯಶಸ್ವಿ ಆಗತ್ತೆ. ಈಗ ಆಗ್ತಿರುವಂತಹ ಹೋರಾಟವೂ ಕೂಡ ಅದೇ ರೀತಿಯಾಗಿದ್ದು. ಹಾಗಾದ್ರೆ ಏನಿದು ಹೋರಾಟ? ಈ ಯುವ ಸಮೂಹ ಈ ರೀತಿಯಾಗಿ ಬೀದಿಗೆ ಇಳಿದಿದ್ದು ಯಾಕೆ? ಆ ಹೋರಾಟದ ನಿಜವಾದಂಥ ಕಾರಣ ಏನು? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 2.84 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಎಷ್ಟು ಹೇಳಿ? ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2.84 ಲಕ್ಷ ಹುದ್ದೆಗಳು. ಆದರೆ ಅವುಗಳನ್ನು ಭರ್ತಿ ಮಾಡಲಾಗ್ತಿದೆಯಾ? ಇಲ್ಲ. ಹೆಚ್ಚು ಕಡಿಮೆ 2022ರಿಂದ ಯಾವುದೇ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗೋದು ಯಾರಿಗೆ ಹೇಳಿ? ಆ ಸರ್ಕಾರಿ ಹುದ್ದೆಗಳ ಕನಸನ್ನ ಕಾಣ್ತಾ ಹಗಲು ರಾತ್ರಿ ಅನ್ನೋದೇ ಯಾರು ಓದ್ತಾ ಇದ್ದಾರೋ, ಯಾರು ಶ್ರಮವನ್ನ ಹಾಕ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಇದೀಗ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಪ್ರತಿದಿನ ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಇವರೆಲ್ಲರ ಶಾಪ ತಟ್ಟದೇ ಇರೋದಿಲ್ಲ ಅವರೆಲ್ಲರಿಗೂ ಕೂಡ. ಯಾಕಂದ್ರೆ ನಾನು ಬಹಳ ದಿನಗಳಿಂದ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಅವರ ಸಂಕಟ, ಅವರ ಸಂಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ. ಒಂದು ಕಡೆಯಿಂದ ಈ ಸಮಸ್ಯೆಯ, ಮತ್ತೊಂದು ಕಡೆಯಿಂದ ನಮ್ಮಲ್ಲಿ KPSC ಎನ್ನುವಂಥ ಒಂದು ಸಂಸ್ಥೆ ಇದೆ. ಭ್ರಷ್ಟ ಸಂಸ್ಥೆ. ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸೋದಿಕ್ ಬರೋದಿಲ್ಲ. ಮತ್ತೊಂದು ಕಡೆಯಿಂದ ಲಂಚಬಾಕತನ, ಮತ್ತೊಂದು ಕಡೆಯಿಂದ ಭ್ರಷ್ಟಾಚಾರ, ಇದೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಯಾವಾಗ ಈ ನಮ್ಮ ವ್ಯವಸ್ಥೆ ಎಲ್ಲವೂ ಕೂಡ ಸರಿಯಾಗುತ್ತೋ ಗೊತ್ತಿಲ್ಲ. ಯಾವ ಸರ್ಕಾರ ಬಂದರೂ ಅದೇ ಹಣಬರ. ಇವತ್ತಲ್ಲಿ BJP ನಾಯಕರು ನಾವು ಪ್ರತಿಭಟನೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೋಗಿದ್ರು. ಅಲ್ಲಿದ್ದಂಥ ಅಭ್ಯರ್ಥಿಗಳೇ ಹೇಳ್ತಾರೆ ಗೋ ಬ್ಯಾಕ್ ಅಂತ ಹೇಳಿ. ಯಾಕಂದ್ರೆ ನೀವಿದ್ದಾಗಲೂ ಮಾಡಿದ್ದಿದೆ ಹಣೆಬರ. ನಿಮ್ದು ಯಾವುದೋ ರಾಜಕೀಯ ಲಾಭಕ್ಕೆ, ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಎಂಟ್ರಿ ಕೊಡಬೇಡಿ ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಆ ಪ್ರತಿಭಟನೆಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಇದು ಇವತ್ತು ಧಾರವಾಡದಲ್ಲಿ ನಡೆದಂತಹ ಪ್ರತಿಭಟನೆ. ಇದು ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನಡೆದಿತ್ತು. ಹಿಂದಿನ ಪ್ರತಿಭಟನೆಗಳು ಕೂಡ ಸದ್ದು ಮಾಡಿತ್ತು. ಆದರೆ ಈ ಬಾರಿಯ ಪ್ರತಿಭಟನೆ ಸ್ವಲ್ಪ ಕಿಚ್ಚು ಅಥವಾ ಹೋರಾಟದ ಇದು ತೀವ್ರತೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಜುಬ್ಲಿ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಇವತ್ತು BJP ನಾಯಕರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ರು. ಅವರು ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. BJP ನಾಯಕರು ಅಲ್ಲಿಗೆ ಬರೋದಿಕ್ಕೂ ಮುಂಚೆಯೇ ಈ ಆಕ್ಸಾ ಎನ್ನುವಂತ ವಿದ್ಯಾರ್ಥಿಗಳ ಸಂಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವ್ರ ಜೊತೆಗೆ ಅಭ್ಯರ್ಥಿಗಳು ಕೂಡ ಅಥವಾ ಉದ್ಯೋಗಾಂಕ್ಷಿಗಳು ಅಥವಾ ವಿದ್ಯಾರ್ಥಿಗಳು ಅಂತ ಏನ್ ಕರಿತೀವಿ ಅವರು ಕೂಡ ಸಾಥನ್ನು ಕೊಡ್ತಾರೆ. ನೋಡ್ತಾ ಇದ್ದ ಹಾಗೆ ಬೆಳಗ್ಗೆ 10:10ವರೆಯಿಂದ ಸೇರ್ತಾ ಯುವ ಸಮೂಹದ ತುಂಬಿ ತುಳ್ಕೋದಿಕ್ಕೆ ಶುರುವಾಗ್ಬಿಡುತ್ತೆ. ನನ್ನ ಪ್ರಕಾರ ಹೆಚ್ಚು ಕಡಿಮೆ ಒಂದು 50,000 ಜನ ಸೇರಿರಬಹುದು ಅನ್ಸತ್ತೆ. ಲೆಕ್ಕ ಹಾಕೋದು ಬಹಳ ಕಷ್ಟ. ಅಷ್ಟು ಜನ ಸೇರಿದ್ರು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ. ಎಷ್ಟೋ ಹೊತ್ತಾದ್ಮೇಲೆ ಅಲ್ಲಿ BJP ನಾಯಕರು ಎಂಟ್ರಿ ಕೊಡ್ತಾರೆ, ನಾವು ಕೂಡ ಸಾಥ್ ಕೊಡ್ತೀವಿ ಎನ್ನುವಂಥ ರೀತಿಯಲ್ಲಿ. ಆದ್ರೆ ಅಷ್ಟೊತ್ತಿಗಾಗಲೇ ಈ ವಿದ್ಯಾರ್ಥಿಗಳ ಸಂಘಟನೆ ಆ ಪ್ರತಿಭಟನೆಯನ್ನು ಕಂಪ್ಲೀಟ್ ಆಗಿ ಅವ್ರು ಆಕ್ರಮಿಸ್ಕೊಂಡು ಬಿಟ್ಟಿದ್ರು. ಅದಾದ ಬಳಿಕ ವಿದ್ಯಾರ್ಥಿಗಳು ಕೂಡ ಗಟ್ಟಿಯಾಗಿ ಅಥವಾ ಒಗ್ಗಟ್ಟಿನಲ್ಲಿ ಹೇಳೋದಕ್ಕೆ ಶುರು ಮಾಡ್ಕೊಂಡ್ರು, ನಿಮ್ಮೆಲ್ಲರ ಹಣೆ ಬರಹವೂ ಕೂಡ ಒಂದೇ, ನಮ್ಮ ಹೋರಾಟವನ್ನು ನಾವು ಮಾಡ್ಕೊಳ್ತೀವಿ, ಇಲ್ಲಿ ಯಾರೋ ರಾಜಕೀಯಕ್ಕೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ, ಇದ್ಯಾವುದೋ ಲಾಭಕ್ಕೆ ಅಥವಾ ಸ್ವಾರ್ಥಕ್ಕೆ ನಡೀತಿರುವಂತಹ ಪ್ರತಿಭಟನೆ ಅಲ್ಲ, ನಮ್ಮ ಅಳಲು, ನಮ್ಮ ಸಂಕಟವನ್ನ ತೋಡಿಕೊಳ್ಳೋದಕ್ಕೆ ನಡೀತಿರುವಂತಹ ಪ್ರತಿಭಟನೆ ಎನ್ನುವ ರೀತಿಯಲ್ಲಿ ಅವರು ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಕ್ಷಣಕ್ಕೂ ಕೂಡ ಪ್ರತಿಭಟನೆ ನಡೀತಾ ಇದೆ. ನಮಗೆ ಒಂದು ಸ್ಪಷ್ಟವಾದಂಥ ಭರವಸೆ ಬೇಕು. ಪೊಳ್ಳು ಭರವಸೆ ಮತ್ತದೇ ಸುಳ್ಳು ಭರವಸೆ ಅದ್ಯಾವುದರ ಅವಶ್ಯಕತೆ ಇಲ್ಲ. ಸ್ಪಷ್ಟವಾದಂಥ ಭರವಸೆ ಬೇಕು ಎನ್ನುವ ರೀತಿಯಲ್ಲಿ ಇದೀಗ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳು ಕೇಳ್ತಾ ಇದ್ದಾರೆ. ಇವತ್ತಿನ ಅಲ್ಲಿ ಸೇರಿದ್ದಂಥ ಜನ ಸಮೂಹ ಅಥವಾ ಯುವ ಸಮೂಹದಲ್ಲಿದ್ದಂಥ ಆ ಹೋರಾಟದ ಕಿಚ್ಚಿತ್ತಲ್ಲ, ಸರ್ಕಾರಕ್ಕಂತೂ ಒಂದು ಹಂತಕ್ಕೆ ನಡುಕವನ್ನ ಹುಟ್ಟಿಸಿದೆ. ನಾವು ಹಿಂಗೆ ಪೊಳ್ಳು ಭರವಸೆಯನ್ನ ಕೊಟ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದು ದಿನ ನಾವು ಸರಿಯಾಗಿ ಇದರಲ್ಲಿ ಪೆಟ್ಟು ತಿಂತೀವಿ ಎನ್ನುವ ರೀತಿಯಲ್ಲಿ ಒಟ್ಟಾರೆ ತೀವ್ರ ಸ್ವರೂಪದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಸಹಜವಾಗಿ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಒಂದಷ್ಟು ಹೊತ್ತುಗಳ ಕಾಲ ಜಟಾಪಟಿ ಅಂತದೆಲ್ಲವೂ ಕೂಡ ಆಯಿತು. ವಿದ್ಯಾರ್ಥಿ ಮುಖಂಡರನ್ನ ಬಂಧಿಸಿ ಅದಾದ ಬಳಿಕ ಅವ್ರನ್ನ ಬಿಡುಗಡೆ ಮಾಡುವಂತಹ ಕೆಲಸ ಅಂತದೆಲ್ಲವೂ ಕೂಡ ಆಯಿತು. ಒಟ್ಟಾರೆಯಾಗಿ ಬಹಳ ಅದ್ಭುತವಾದಂಥ ಪ್ರತಿಭಟನೆ. ಇಂಥದ್ದು ಆಗಬೇಕು.
ಇಂಥದ್ದು ಆದಾಗ ಮಾತ್ರ ಸಂಬಂಧಪಟ್ಟಂತವರಿಗೆ ಬಿಸಿ ಮುಟ್ಟಿಸೋಕೆ ಸಾಧ್ಯ. ಇಲ್ಲ ಅಂತ ಆಗ್ಬಿಟ್ರೆ ಅವ್ರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹಾಗಾದ್ರೆ ಈ ಪ್ರತಿಭಟನೆ ಹಿಂದಿರುವಂತಹ ಆ ಅಸಲಿ ಸಂಕಟ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸರ್ಕಾರವೇ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಒಟ್ಟಾರೆಯಾಗಿ 2.84 ಅಂದ್ರೆ 2,84,881 ಹುದ್ದೆಗಳು ಖಾಲಿ ಇದೆ. 2022ರಿಂದ ಯಾವುದೂ ಕೂಡ ಭರ್ತಿ ಆಗಿಲ್ಲ. ನೇಮಕಾತಿ ಪ್ರಕ್ರಿಯೆ ಯಾವುದೂ ಕೂಡ ನಡೀತಾ ಇಲ್ಲ. ಅದನ್ನು ಕ್ಲಿಯರ್ ಆಗಿ ನಾವು ಗಮನಿಸಬೇಕು. ಅದಕ್ಕೆ ನಾನಾ ರೀತಿಯಾದಂತಹ ಕಾರಣವನ್ನು ಕೊಡಲಾಗ್ತಾ ಇತ್ತು. ಹಿಂದೆ ಒಳ ಮೀಸಲಾತಿಯ ಕಾರಣ, ಹೀಗೆ ಬೇರೆ ಬೇರೆ ಕಾರಣಗಳೆಲ್ಲವನ್ನೂ ಕೂಡ ಕೊಡಲಾಗ್ತಿತ್ತು. ಈಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅಂದ್ರೆ ಇಲ್ಲಿವರೆಗೆ ಏನೇನು ಕಾರಣಗಳನ್ನು ಕೊಡ್ತಾ ಇದ್ರು, ಕುಂಟು ನೆಪವನ್ನು ಹೇಳ್ತಾ ಇದ್ರು, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅದರ ಪ್ರಕ್ರಿಯೆಗಳು ಯಾವುದು ಕೂಡ ಮುಂದುವರಿಯುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ರಾಜ್ಯ ಸರ್ಕಾರ ಹೇಳಿತ್ತು 85,000 ಹುದ್ದೆಗಳನ್ನ 55,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ, ಅದರಲ್ಲಿ 24,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದಲೂ ಕೂಡ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿ. ಆದ್ರೆ ಯಾವುದೇ ಪ್ರಕ್ರಿಯೆ ನಡೆಯುವಂತ ಲಕ್ಷಣಗಳಂತೂ ಕೂಡ ಕಾಣಿಸ್ತಾ ಇಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು 5-6 ಇಲಾಖೆ ಉದಾಹರಣೆ ಕೊಡ್ತೀನಿ ನಾನು. ಪಶುಸಂಗೋಪನೆ 6,876, ಹಿಂದುಳಿದ ವರ್ಗಗಳ ಕಲ್ಯಾಣ 11,020. ಇನ್ನು ಅದೇ ರೀತಿಯಾಗಿ ಹೈಯೆಸ್ಟ್ ಯಾವುದಿದೆ ನೋಡೋಣ. ಆರ್ಥಿಕ ಇಲಾಖೆ 7,668. ಅದೇ ರೀತಿಯಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ 37,572. ಉನ್ನತ ಶಿಕ್ಷಣ 13,599. ಒಳಾಡಳಿತ ಇಲಾಖೆ ಅಂತ ಬಂದಾಗ 28,188. ಅದೇ ರೀತಿಯಾಗಿ ಕಂದಾಯ 10,867. ಹಾಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ನೋಡಿ ಹೈಯೆಸ್ಟ್ 79,694. ಶಿಕ್ಷಣ ಇಲಾಖೆಯಲ್ಲಿ ಹೀಗಾಗಿಬಿಟ್ರೆ ಶಿಕ್ಷಣ ಇಲಾಖೆಯನ್ನು ಸುಧಾರಿಸೋದಾದ್ರೂ ಹೇಗೆ? ನೀವು ಹುದ್ದೆಯನ್ನೇ ಭರ್ತಿ ಮಾಡಿಕೊಳ್ಳದೆ ಇದ್ರೆ ಶಿಕ್ಷಣ ಇಲಾಖೆಯನ್ನು ಸುಧಾರಿಸೋದಾದ್ರೂ ಹೇಗೆ? ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಹಾಗೆ ಬೇರೆ ಬೇರೆ ಒಂದಷ್ಟು ಇಲಾಖೆಗಳೆಲ್ಲವೂ ಕೂಡ ಅದೇ ರೀತಿಯಾಗಿ ಇದೆ. ಲೋಕೋಪಯೋಗಿ ಅಂತ ಬಂದಾಗ ಅವ್ರದ್ದು ಕೂಡ 1,408. ಅಲ್ಪಸಂಖ್ಯಾತ ಕಲ್ಯಾಣ 4,972. ಒಟ್ಟಾರೆಯಾಗಿ 2,84,881 ಹುದ್ದೆಗಳು ಖಾಲಿ ಇದೆ ಸಾಕಷ್ಟು ವರ್ಷಗಳಿಂದ. ಅಂದ್ರೆ ಒಂದು 3-4 ವರ್ಷಗಳಿಂದ ಯಾವುದೇ ರೀತಿಯಲ್ಲೂ ಕೂಡ ಭರ್ತಿ ಆಗ್ತಿಲ್ಲ. ನೇಮಕಾತಿ ಪ್ರಕ್ರಿಯೆಯೂ ಕೂಡ ನಡೀತಾ ಇಲ್ಲ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಾನು ವಿವರಿಸ್ತಾ ಹೋಗ್ತೀನಿ, ಕೇಳಿ. ಬಂಧುಗಳು, ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಎಲ್ಲವನ್ನೂ ಕೂಡ ಬಿಟ್ಟು, ಬೇರೆ ಬೇರೆ ಏನು ಕೆಲಸಗಳನ್ನು ಮಾಡ್ತಿರ್ತಾರೆ ಎಲ್ಲವನ್ನೂ ಕೂಡ ಬಿಟ್ಟು, ಎಜುಕೇಶನ್ ಮುಗಿತಾ ಇದ್ದ ಹಾಗೆ ಈ ಯಾವುದಾದ್ರೂ ಒಂದು ಇಲಾಖೆಗೆ ಸೇರ್ಪಡೆ ಆಗಬೇಕು, ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅಂತ ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ಅಪ್ಪ ಅಮ್ಮ ಪಾಪ ಅವರು ಕೂಡ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಮಕ್ಕಳಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಉದಾಹರಣೆಗೆ ಬೆಂಗಳೂರಿನ ವಿಜಯನಗರದಲ್ಲಿ ಹೈಯೆಸ್ಟ್ ವಿದ್ಯಾರ್ಥಿಗಳು ಇಲ್ಲಿ ಓದೋದಕ್ಕೆ ಅಂತ ಬರ್ತಾರೆ, ಕೋಚಿಂಗ್ ಕ್ಲಾಸಿಗೆ ಅಂತ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವರ್ಷಾನುಗಟ್ಲೆ ಬೇರೆ ಯಾವುದೇ ಕೆಲಸಕ್ಕೂ ಹೋಗದೆ ಹಗಲು ರಾತ್ರಿ ಅನ್ನದೇ ಶ್ರಮವನ್ನು ಹಾಕ್ತಿರ್ತಾರೆ. ಹೀಗೆ ಅದೆಷ್ಟೇ ಶ್ರಮವನ್ನು ಹಾಕಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಆಗ್ಬಿಟ್ಟಿದೆ. ಯಾಕೆ ಹೇಳಿ? ಯಾವುದೇ ನೇಮಕಾತಿ ಪ್ರಕ್ರಿಯೆಯೂ ಕೂಡ ನಡೀತಾ ಇಲ್ಲ. ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗ್ಬೇಡ, ಒಂದು ಕಡೆಯಿಂದ ಯಾವುದೇ ದುಡಿಮೆ ಇಲ್ಲ, ಮತ್ತೊಂದು ಕಡೆಯಿಂದ ಅಪ್ಪ ಅಮ್ಮನ ತ್ಯಾಗ, ಮತ್ತೊಂದು ಕಡೆಯಿಂದ ಅಪ್ಪ ಅಮ್ಮನ ನಿರೀಕ್ಷೆ, ಹೀಗೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಬದಿ ಕಟ್ಟಿಟ್ಟು ಇವರು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಮತ್ತೊಂದು ಕಡೆಯಿಂದ ವಯಸ್ಸು ಹೀಗೆ ಕುತ್ಕೊಳ್ಳುತ್ತಾ ಹಂಗೆ ಓಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ಇಂತಿಷ್ಟು ವಯೋಮಿತಿ ಅಂತ ಇರುತ್ತೆ. ಆ ವಯೋಮಿತಿ ದಾಟು ಹೋಯ್ತು ಅಂತ ಆದ್ರೆ ಮತ್ತವರು ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಒಂದು ಪೊಲೀಸ್ ಇಲಾಖೆಯಲ್ಲಿ 30 ವರ್ಷ ವಯೋಮಿತಿ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿಗೆ ಒಂದು 31 ವರ್ಷ ಆಯ್ತು, ಅಲ್ಲಿವರೆಗೂ ಕೂಡ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಅಂತಾದ್ರೆ ಆ ವ್ಯಕ್ತಿ ಅವಕಾಶವನ್ನ ಕಳ್ಕೊಂಡು ಬಿಡ್ತಾರೆ, ಅಲ್ಲಿ ಮುಗಿದು ಹೋಗಿಬಿಡ್ತು ಕತೆ. ಹೀಗಾದ್ರೆ ಏನ್ ಮಾಡ್ಬೇಕು? ಆ ವ್ಯಕ್ತಿ ಕನಸೆಲ್ಲವೂ ಕೂಡ ನುಚ್ಚು ನೂರಾದ ರೀತಿಯಲ್ಲಿ ಆಗ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳುವಂತವ್ರು ಯಾರು? ಪಾಪ ಇವತ್ತಿಗೂ ಕೂಡ ಅದೆಷ್ಟೋ ವಿದ್ಯಾರ್ಥಿಗಳು ಒಂದು ಹಂತದ ಏಜ್ ಆದರೂ ಕೂಡ ಸರ್ಕಾರಿ ಕೆಲಸದ ಆ ನಿರೀಕ್ಷೆಯಲ್ಲಿ ಅಥವಾ ಕನಸಿನಲ್ಲಿ ಅಪ್ಪ ಅಮ್ಮನೆಂದ್ರೆ ದುಡ್ಡು ಹಾಕಿಸ್ಕೊಂಡು ಓದ್ತಾ ಇದ್ದಾರೆ. ಏನ್ ಮಾಡ್ಬೇಕು ಹೇಳಿ? ಇದನ್ನ ಅರ್ಥ ಮಾಡ್ಕೊಳ್ಳುವಂಥವ್ರು ಯಾರು? ಇದು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಕೇಂದ್ರದಲ್ಲೂ ಕೂಡ ಅಷ್ಟೇ ಹೆಚ್ಚು ಕಡಿಮೆ 9 ಲಕ್ಷ ಹುದ್ದೆಗಳು ಖಾಲಿ ಇದೆ. ಕೇವಲ ನಾವು ರಾಜ್ಯ ಮಾತ್ರ ಅಲ್ಲ, ಕೇಂದ್ರದಲ್ಲೂ ಹಾಗೆ. ರೈಲ್ವೆ ಇಲಾಖೆಯಲ್ಲಿ ಹೈಯೆಸ್ಟ್ 2,90,000, ರಕ್ಷಣಾ ಇಲಾಖೆಯಲ್ಲಿ 2.5 ಲಕ್ಷ, ಗೃಹ ಸಚಿವಾಲಯ 1,40,000, ಅಂಚೆ ಇಲಾಖೆ 90,000, ಕಂದಾಯ ಇಲಾಖೆ 80,000. ಅಲ್ಲೂ ಅದೇ ಹಣ ಬರ, ಈ ರಾಜ್ಯದಲ್ಲೂ ಕೂಡ ಅದೇ ಹಣ ಬರ. ಒಟ್ಟಾರೆಯಾಗಿ ಇಲ್ಲಿ ಒದ್ದಾಡ್ತಿರೋದು, ಒಟ್ಟಾರೆಯಾಗಿ ನಲುಗ್ತಿರೋದು ಮಾತ್ರ ವಿದ್ಯಾರ್ಥಿಗಳು. ಇದು ಒಂದು ಕಡೆಯಿಂದಲ್ಲ. ಮತ್ತೊಂದು ಕಡೆಯಿಂದ ವಿದ್ಯಾರ್ಥಿಗಳಿಗೆ ಆಗ್ತಿರುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ಈ KPSC ಎನ್ನುವಂತ ಭ್ರಷ್ಟ ಸಂಸ್ಥೆಯಿಂದ ಒದ್ದಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಪರೀಕ್ಷೆ ನಡೆಸೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ KPSC, ಕರ್ನಾಟಕ ಲೋಕಸೇವಾ ಆಯೋಗ, ಅವ್ರು ಏನೇನು ಎಡವಟ್ಟುಗಳನ್ನು ಮಾಡ್ತಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಬಿಡಿಯಲ್ಲಿ ಲಂಚ ಬಾಕತನ ಭ್ರಷ್ಟಾಚಾರ ಮಿತಿ ಮೀರು ಹೋಗ್ಬಿಟ್ಟಿದೆ. ದುಡ್ಡು ಕೊಟ್ರೆ ಹುದ್ದೆ, ದುಡ್ಡು ಕೊಟ್ರೆ ಕೆಲಸ ಎನ್ನುವ ರೀತಿಯಲ್ಲಿ. ಮತ್ತೊಂದು ಎಡವಟ್ಟು, ನೆಟ್ ಪರೀಕ್ಷೆ ನಡೆಸೋದಕ್ಕೆ ಬರೋದಿಲ್ಲ. ಇತ್ತೀಚೆಗೆ ಏನಾಯ್ತು ಅಂದ್ರೆ KS ಪೂರ್ವಭಾವಿ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ ಟ್ರಾನ್ಸ್ಲೇಷನ್ ನೆಟ್ಗೆ ಮಾಡದೆ ಪರೀಕ್ಷೆಯನ್ನು ರದ್ದುಗೊಳಿಸಿ ಮತ್ತೆ ಮರುಪರೀಕ್ಷೆ ನಡೆಸುವಂತ ಪರಿಸ್ಥಿತಿ ಎದುರಾಯ್ತು. ಮರುಪರೀಕ್ಷೆಯಲ್ಲೂ ಮತ್ತೊಮ್ಮೆ ಎಡವಟ್ಟು. ಆಗ ಕನ್ನಡದವರು ಯಾರ್ಯಾರು ಬರೆದಿದ್ರು ಅವರೆಲ್ಲರಿಗೂ ಕೂಡ ಅಲ್ಲಿ ಮೋಸ ಆಗೋಗ್ಬಿಡ್ತು. ಮತ್ತೊಂದು PSI ನೇಮಕಾತಿ ಹಗರಣ. 545 PSI ಹುದ್ದೆಗಳ ನೇಮಕಾತಿಯಲ್ಲಿ OMR ಶೀಟ್ ಅನ್ನು ತಿದ್ದುಪಡಿ ಮಾಡಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ಲೂಟೂತ್ ಅನ್ನು ಬಳಸಿ ದೊಡ್ಡ ಮಟ್ಟದ ಅಕ್ರಮವನ್ನು ನಡೆಸಿಬಿಟ್ರು.
ಅಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿರುವಂತ ವಿಚಾರ, ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಿ ಸುದೀರ್ಘ ಹೋರಾಟ ನಡೆದ ಬಳಿಕ ಅಲ್ಲಿ ಮರುಪರೀಕ್ಷೆ ನಡೆಸಲಾಯಿತು. ಅದಾದ ಬಳಿಕ ಕಿರಿಯ ಇಂಜಿನಿಯರ್ ಆ ಪ್ರಶ್ನೆ ಪತ್ರಿಕೆಯೂ ಕೂಡ ಸೋರಿಕೆ, ಅಲ್ಲೊಂದು ಎಡವಟ್ಟು. 2011 KS ಅಭ್ಯರ್ಥಿಗಳ ನೇಮಕಾತಿ ಕಾಂಟ್ರವರ್ಸಿ ನಿಮಗೆ ಗೊತ್ತಿರುತ್ತೆ. 362 ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆನೇ ಸರ್ಕಾರ ರದ್ದುಗೊಳಿಸಿಬಿಟ್ಟಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಹೋಯಿತು. ಸುಮಾರು 10 ವರ್ಷ ಅಭ್ಯರ್ಥಿಗಳು ಬೀದಿಯಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಎದುರಾಯಿತು. ಹಾಗೆ KPTCL ಪರೀಕ್ಷೆಯಲ್ಲಿ ಸ್ಮಾರ್ಟ್ ವಾಚ್ ಅನ್ನು ಬಳಕೆ ಮಾಡಿ ಅಲ್ಲಿ ಎಡವಟ್ಟು. ಹೀಗೆ ಒಂದು ಕಡೆಯಿಂದ ನೇಮಕಾತಿ ಪ್ರಕ್ರಿಯೆ ನಡೀತಾ ಇಲ್ಲ, ಮತ್ತೊಂದು ಕಡೆಯಿಂದ ನೇಮಕಾತಿ ಪ್ರಕ್ರಿಯೆ ಆರಂಭ ಆದ್ರೆ KPSC ಎನ್ನುವಂತ ಭ್ರಷ್ಟ ಸಂಸ್ಥೆ ಈ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳ ರಕ್ತ ಹೀರುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ ಎಂತಹ ಭ್ರಷ್ಟ ವ್ಯವಸ್ಥೆಯಲ್ಲಿ, ಎಂತಹ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ. ಹೀಗಿದ್ದಾಗ ವಿದ್ಯಾರ್ಥಿಗಳು ಕ್ರಾಂತಿ ಮಾಡದೆ, ಹೋರಾಟವನ್ನ ಮಾಡದೆ ಇನ್ ಏನ್ ಮಾಡೋಕ್ ಸಾಧ್ಯ? ನಮ್ಮಲ್ಲಿ ಹೋರಾಟ ಮಾಡಿ, ಕ್ರಾಂತಿ ಮಾಡಿಯೇ ಎಲ್ಲವನ್ನೂ ಕೂಡ ಗಿಟ್ಟಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಆಗ ಸಾಧ್ಯವೇ ಇಲ್ಲ. ಒಂದು ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.